ಯಶ್ ತಾಯಿ ಪುಷ್ಪಾರಿಂದ ಜಾಗ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪುಷ್ಪಾ ಅವರ ಸಂಬಂಧಿಯೊಬ್ಬರು ಪ್ರತಿದೂರನ್ನ ದಾಖಲು ಮಾಡಿದ್ದಾರೆ. ಜಾಗ ಒತ್ತುವರಿ ಆರೋಪ ಸಂಬಂಧ ನಿನ್ನೆಯಷ್ಟೇ ತೆರವು ಮಾಡಲಾಗಿತ್ತು. ಒತ್ತುವರಿ ತೆರವುಗೊಳಿಸಿ ತಂತಿ ಬೇಲಿಯನ್ನ ಆ ಜಾಗದ ಮಾಲೀಕ ದೇವರಾಜ್ ಅವರು ಅಳವಡಿಕೆ ಮಾಡಿದ್ದಾರೆ. ಯಶ್ ತಾಯಿ ಸಂಬಂಧಿಕರೀಗ ಈಗ ಪ್ರತಿ ದೂರನ್ನ ಸಲ್ಲಿಸಿದ್ದಾರೆ. ಯಶ್ ಸಂಬಂಧಿ ದುರ್ಗಾ ಪ್ರಸಾದ್ ಎಂಬುವರಿಂದ ದೂರು ದಾಖಲಾಗಿದೆ. ಆ ನಿವೇಶನ 2018ರಲ್ಲಿ ಖರೀದಿ ಮಾಡಲಾಗಿದೆ. ಪಿಡಿಒ ನಟರಾಜ್ ಅವರೇ ಈ ಸ್ವತ್ತನ್ನ ಮಾಡಿಕೊಟ್ಟಿದ್ದಾರೆ. ಈಗ ನಗರಸಭೆಯಿಂದಲೂ ಕೂಡ ಖಾತೆಯಾಗಿದೆ. ಎಲ್ಲಾ ದಾಖಲೆಗಳನ್ನ ನೋಡಿಯೇ ನಾವು ಆ ಜಾಗವನ್ನ ಖರೀದಿ ಮಾಡಿದ್ದು. ನಿನ್ನೆ ನಾನು ಇಲ್ಲದಂತಹ ಸಂದರ್ಭದಲ್ಲಿ ಏಕಾಏಕಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದಾರೆ. ಆಗ ನಾನೇ ಹೋಗಿ ದೂರು ಕೊಟ್ಟಿದ್ದೇನೆ ಅಂತ ಸಂಬಂಧಿ ದುರ್ಗಾ ಪ್ರಸಾದ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸರ್, ಕಂಪ್ಲೇಂಟ್ ಏನಂದರೆ ಇವರು 2018ರಲ್ಲಿ ಕ್ರಯ ಆಗಿತ್ತು. ಲಾಯರ್ ಮುಖಾಂತರ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಕ್ರಯ ತಂದಿದ್ರು. ಪುಷ್ಪ ಅವರು ನಮ್ಮ ಹತ್ರದ ಸಂಬಂಧಿ. ನಾನು ಅವ್ರದ್ದು ಏನೇ ಪ್ರಾಪರ್ಟಿ ಎಲ್ಲ ನಾನೇ ಹಾಸನದಲ್ಲೆಲ್ಲ ನಾನು ನೋಡ್ಕೊಳ್ತಾ ಇರೋದು. ಆಮೇಲೆ ವಾಸದ ಮನೆಗೂ ಅಲ್ಲಿ ನಾನೇ ಇರ್ತಾ ಇದ್ದಿದ್ದೆ. ಯಾವಾಗಲೂ ನಾನು ಆ ಜಾಗನ ಕಾರ್ ಪಾರ್ಕಿಂಗಾಗಿ ಉಪಯೋಗಿಸ್ಕೊಂಡು ಒಳಗಡೆ ನಾನು ಕೆಲವು ಮೆಟೀರಿಯಲ್ಸ್ ಹಾಕ್ಕೊಂಡು ಅದರೊಳಗಡೆ ನಾನು ವಾರದಲ್ಲಿ 2 ದಿನ ಬಂದಲ್ಲಿ ಇದ್ದು ಹೋಗ್ತಾ ಇರುವೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ನಟರಾಜ್ ಪಿಡಿಒ ಅನ್ನೋರೊಬ್ಬರು, ಅವ್ರ ಜೊತೆ ದೇವರಾಜು, ಇವರೊಂದು 3-4 ಜನ ಏನು ಮಾಡಿದರು, ನನಗೆ ಪದೇ ಫೋನ್ ಮಾಡಿ ಕೇಳ್ತಾಯಿದ್ರು. ನಾನೇನು ಮಾಡಿದೆ, ನಮ್ಮ ಲಾಯರ್ ಹತ್ರ ಕರ್ಕೋಗಿ ಇವು ಡಾಕ್ಯುಮೆಂಟ್ಸ್ ತೋರಿಸೋದಕ್ಕೆ ಕರ್ಕೋಗಿಬಿಟ್ಟೆ. ಪಿಡಿಒ ನಟರಾಜು ನನಗೇನು ಅದಕ್ಕೇನು ಸಂಬಂಧ ಏನಿಲ್ಲ ಅಂತ ಹೇಳ್ತಾರಲ್ಲ, ಅದೇ ಪಂಚಾಯತಿಲಿ ಅವ್ರು ಪಿಡಿಒ ಆಗಿದ್ದಾಗ ಇವರು ಕ್ರಯ ಆಗಿದೆ. ಇದೇ ಪಿಡಿಒ ಅವ್ರಿಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ನಿಮಗೆ? ನಮಗೆ ಪುಷ್ಪ ಅವರಿಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿಕ್ಕಮ್ಮರಿಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ಅದು 6 ತಿಂಗಳಿಂದನೂ ಮುನ್ಸಿಪಾಲ್ಟಿ ಖಾತೆನೂ ಆಗಿದೆ. ಅದ್ರ ಹಿಂದ್ಗಡೆ ಏನಿದೆ ಅದೆಲ್ಲ ಲಾಯರು ವೆರಿಫಿಕೇಶನ್ ಎಲ್ಲ ಮಾಡಿ ಅವರು ಕ್ರಮವಾಗಿ ಅದು ಖರೀದಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಎಲ್ಲ ದಾಖಲೆ ಪ್ರಕಾರವಾಗಿಯೇ ಇದೆ ಅಂತ ಅಂದಾಗ ಕೋರ್ಟ್ಗೆ ಇವರು ಅಟೆಂಡ್ ಆಗಿಲ್ಲ ಅನ್ನೋ ದೇವರಾಜ್ ಅವರ ಆರೋಪ. ಸೊ ಹಾಗಿದ್ರೆ ಯಾಕೆ ಹೋಗ್ಲಿಲ್ಲ? ಎಲ್ಲ ದಾಖಲೆಗಳಿದ್ದಾಗ ಅದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರೆ ಬಹುಶಃ ಇವತ್ತು ತೆರವು ಆಗ್ತಿರಲಿಲ್ಲ. ದಿವ್ಯ ಜೊತೆ ಏನು ಯಶ್ ಅವರ ತಾಯಿ ಪುಷ್ಪಾ ಅವರು ಖರೀದಿ ಮಾಡಿರ್ತಕ್ಕಂಥ ಜಾಗದ ಪಕ್ಕದ ಏನು ನಿವೇಶನ ಇದೆ, ಆ ನಿವೇಶನ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಶ್ ಅವರ ಏನು ಆ ಮನೆ ಏನಿದೆ, ಆ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನು ಲಕ್ಷ್ಮಮ್ಮ ಎಂಬುವರು ದೇವರಾಜ್ ಅವರಿಗೆ GPay ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಅವರು ಅಕ್ರಮವಾಗಿ ಆ ಜಾಗದಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಅದನ್ನು ನ್ಯಾಯಾಲಯದ ಮೆಟ್ಟಿಲೇರಿ ಒಂದು ಆದೇಶ ಕಾಪಿಯನ್ನು ತಂದು ನಿನ್ನೆ ಕಾಂಪೌಂಡನ್ನು ತೆರವು ಮಾಡಿದ್ದಾರೆ. ಆದರೆ ಅವರ ವಿರುದ್ಧ ಈಗ ದೂರು ನೀಡಿರ್ತಕ್ಕಂಥ ಯಶ್ ಅವರ ತಾಯಿಯ ಏನು ಸಂಬಂಧಿ ಇದ್ದಾರೆ, ಅವರು ಈಗ ಒಂದು ಸ್ಪಷ್ಟನೆ ಹಾಗೂ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಏನು ದೇವರಾಜು ಹೇಳ್ತಾ ಇರ್ತಕ್ಕಂಥದ್ದು 1500 ಅಡಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ದೂರದರ ಏನು ದುರ್ಗಾ ಪ್ರಸಾದ್ ಅವರು ಇದ್ದಾರೆ, ನಾವು 60-40 ನಿವೇಶನವನ್ನು 2018ರಲ್ಲಿ ಗಿರೀಶ್ ಸನ್ ಆಫ್ ಮಹಾಂತಪ್ಪ ಅವರಿಂದ ಖರೀದಿಯನ್ನು ಮಾಡಿದ್ದೇವೆ. ಆಗ ಇಲ್ಲಿರ್ತಕ್ಕಂಥ PDO ನಟರಾಜ್ ಏನಿದ್ದಾರೆ ಅವರೇ ಅದನ್ನು ಖಾತೆಗೆ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದಾರೆ. ಆನಂತರ ಮಹಾನಗರ ಪಾಲಿಕೆಯಲ್ಲೂ ಅದು ಎಲ್ಲ ದಾಖಲೆಗಳು ನಮ್ಮ ಪರವಾಗಿ ಖಾತೆ ಆಗಿದೆ. ಈಗ ಅವರು ನನಗೆ ಇದಕ್ಕೆ ಸಂಬಂಧವಿಲ್ಲ ಅಂತ ಒಂದು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರೇ ಸಾಕಷ್ಟು ಬಾರಿ ನನಗೆ ಕರೆಯನ್ನು ಮಾಡ್ತಾ ಇದ್ರು, ಈ ಜಾಗದ ವಿಚಾರವಾಗಿ ಏನು ಮಾತಾಡಬೇಕು, ಕುಳಿತು ಮಾತಾಡೋಣ ಬನ್ನಿ ಅಂತ. ಆಗ ನಾನೇ ಕರೆದುಕೊಂಡು ಹೋಗಿ ನಮ್ಮ ವಕೀಲ ಬಳಿ ಅವ್ರನ್ನ ಮಾತಾಡಿಸಿದೆ. ಆದರೆ ಈಗ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದಾಖಲೆಗಳು ಸರಿಯಾಗಿದ್ದ ನಂತರವಷ್ಟೇ ಅದನ್ನು ಖರೀದಿ ಮಾಡಲಾಗಿದೆ. ನಾವು 60-40 ಅಳತೆಯ ನಿವೇಶನವನ್ನು ಮಾತ್ರ ಖರೀದಿ ಮಾಡಿದ್ವಿ. ಆದರೆ ಲಕ್ಷ್ಮಮ್ಮ ಎಂಬುವರು ಇಲ್ಲಿ ಯಾವುದೇ ಜಾಗ ಇಲ್ಲ, ಅದು ಬೇರೆ ಕಡೆ ಎಲ್ಲಾದರೂ ಇರ್ಬೋದು. ಅವರೇ ತಂದಿರತಕ್ಕಂಥ ಆದೇಶವನ್ನು ನಾನು ಸಂಪೂರ್ಣವಾಗಿ ಓದಿದ್ದೇನೆ. ಅವರು ಇರ್ತಕ್ಕಂಥ ಆದೇಶ ಕಾಪಿಯಲ್ಲಿ ಅಕ್ಕಪಕ್ಕದಲ್ಲಿ ಹೊಲ ಗದ್ದೆಗಳಿವಂತೆ ಇದೆ. ಆದರೆ ಇಲ್ಲಿ ಎಲ್ಲೂ ಸಹ ಹೊಲ ಗದ್ದೆಗಳಿಲ್ಲ. ಇಲ್ಲಿರ್ತಕ್ಕಂಥದ್ದು ಅಕ್ಕಪಕ್ಕದಲ್ಲಿ ಮನೆಗಳಿವೆ. ಹಾಗಾಗಿ ಇವರು ಬೇರೆ ಜಾಗದ ಒಂದು ಪತ್ರವನ್ನು ತಂದು ಈಗ ನಮಗೆ ಯಾವುದನ್ನೇ ನೋಟಿಸ್ ನೀಡಿಲ್ಲ. ಏಕಾಏಕಿ ಬಂದು ಮನೆ ಕಾಂಪೌಂಡಿಗೆ ಒಂದು ಪ್ರತಿಯನ್ನು ಅಂಟಿಸಿ ನೆನ್ನೆ ನಾನು ಇಲ್ದಿರ್ತಕ್ಕಂಥ ಸಮಯದಲ್ಲಿ ಕಾಂಪೌಂಡನ್ನು ತೆರವು ಮಾಡಿ ಹೋಗಿದ್ದಾರೆ. ಲಕ್ಷಾಂತರನ ವಸ್ತುಗಳು ಹಾನಿಯಾಗಿವೆ. ಈ ಬಗ್ಗೆ ಯಶ್ ಅವರ ತಾಯಿ ಪುಷ್ಪ ಅವರೇ ಬಂದು ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ನೀಡಲಿದ್ದಾರೆ. ಈಗ ನಟರಾಜ್ ಹಾಗೂ ದೇವರಾಜ್ ವಿರುದ್ಧ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀನಿ. ಏನು ಈ ನಿವೇಶನ ಇದೆ, ಆ ನಿವೇಶನ ಸೇರಿದಂತೆ ಯಶ್ ಅವರ ಆಸ್ತಿ ಏನಿದೆ ಅದೆಲ್ಲವನ್ನೂ ಸಹ ನಾನೇ ನೋಡ್ಕೊಳ್ತಿದ್ದೀನಿ ಅಂತೇಳಿ ಏನು ಆ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಈಗ ದುರ್ಗಾ ಪ್ರಸಾದ್ ಅವರು ಒಂದಿಷ್ಟು ಮಾಹಿತಿಗಳನ್ನು ಮಾಧ್ಯಮದ ಮುಂದೆ ಹೇಳಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.